ಈಗ ಸ್ಕಿನ್ ಪ್ರಾಬ್ಲಮ್ ಯಾರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಅಂದ್ರೆ ಏಜ್ ವೈಸ್ ಇರಬಹುದು, ಹಾಗೆ ಮೆನ್ನಲ್ಲಿ ಈ ಒಂದು ಪ್ರಾಬ್ಲಮ್ ಹೆಚ್ಚಾಗಿ ಕಂಡು ಬರುತ್ತಾ ಅಥವಾ ವುಮೆನ್ ಅಲ್ಲಿ ಹೆಚ್ಚಾಗಿ ಕಂಡು ಬರುತ್ತಾ, ಏನ್ ಹೇಳ್ತೀರಾ ಇದಕ್ಕೆ? ಬೇಸಿಕಲಿ ಆ ಥರದ ಒಂದು ಚರ್ಮದ ವ್ಯಾಧಿಗಳಿಗೆ ಅಂತ ಬಂದಾಗ ಕಾಮನ್ಲಿ ಯಾವುದೇ ಏಜ್ ಫ್ಯಾಕ್ಟರ್ ಇರೋಲ್ಲೂ ನಾವು ಈ ಥರ ಚರ್ಮದ ಕಂಡೀಷನ್ಸ್ ನೋಡ್ಬೋದು. ಮೆನ್ ವುಮೆನ್ ಅನ್ನುವಂಥ ಡಿಫ್ರೆನ್ಷಿಯೇಷನ್ ಮಾಡಲಿಕ್ಕೆ ಎಸ್ಪೆಷಲಿ ಇತ್ತೀಚಿನ ದಿನದಲ್ಲಿ ಆಗ್ತಿಲ್ಲ, ಈಕ್ವಲ್ ಪರ್ಸೆಂಟೇಜ್ ಅಂತ ನೋಡ್ತಾ ಇದ್ದೀವಿ. ಕೆಲವೊಂದು ಕಾಯಿಲೆಗಳು ಮಾತ್ರ ಜಾಸ್ತಿ ಮಕ್ಕಳಲ್ಲಿ ನೋಡ್ಬೋದು, ಕೆಲವೊಂದನ್ನು ಎಲ್ಡರ್ಸಲ್ಲಿ ನೋಡ್ಬೋದು. ಬಿಟ್ಟರೆ ಮೇಲ್ ಫೀಮೇಲ್ ಅನ್ನುವಂಥ ಡಿಫ್ರೆನ್ಷಿಯೇಷನ್ ಅನ್ನೋದು ಮಾಡೋದು ಕಷ್ಟ ಆಗಿದೆ. ಬಿಕಾಸ್ ಸೋರಿಯಾಸಿಸ್ ಹೆಂಗೆ ಈಗ ಹೆಣ್ಮಕ್ಳಲ್ಲಿ ಕಂಡು ಬರ್ತಾ ಇದೆ, ಈಕ್ವಲಿ ಪುರುಷರಲ್ಲೂ ಕಂಡು ಬರ್ತಾ ಇದೆ. ಆಮೇಲೆ ಎಕ್ಸಿಮಾ ಅನ್ನೋದು ಕೂಡ ಈಕ್ವಲಿ ಅಷ್ಟೇ ಕಂಡು ಬರ್ತಾ ಇದೆ. ವೈಟ್ ಪ್ಯಾಚಸ್ ಟೆಂಡೆನ್ಸೀಸು ಕಾಮನ್ಲಿ ಫೆಮಿನೈನ್ ಬಾಡೀಸಲ್ಲಿ ಜಾಸ್ತಿ ನೋಡ್ತಾ ಇದ್ದೀವಿ. ಕನ್ಸಿಡರಿಂಗ್ ಅವರ ಎಮೋಷನಲ್ ಸ್ಟೇಟಸ್ ಇದ್ದಿರ್ಬೋದು, ಹಾರ್ಮೋನಲ್ ವೇರಿಯೇಷನ್ಸ್ ಇದ್ದಿರ್ಬೋದು, ಅವರ ದೇಹದ ಒಂದು ಸಂಪೂರ್ಣ ಬಿಲ್ಟಪ್ ಏನಿದೆ ಆ ಪ್ರಕಾರ ಟೆಂಡೆನ್ಸೀಸ್ ಕೆಲವೊಂದು ಜಾಸ್ತಿ ಇರುತ್ತೆ ಹೆಣ್ಮಕ್ಳಲ್ಲಿ. ಬಟ್ ಅದರ್ವೈಸ್ ಈಕ್ವಲ್ ಪೋರ್ಷನ್ಸ್ ಎಲ್ಲರಲ್ಲೂ ನೋಡ್ಬೋದು. ಇನ್ನು ಡಾಕ್ಟರ್, ಈಗ ಕಂಪೇರ್ ಟು ಸಿಟಿಗಳಲ್ಲಿ ಹಳ್ಳಿಗಳ ಕಡೆನೇ ಸಾಕಷ್ಟು ಜನ ಈಗ ಹೊಲ ಗದ್ದೆ ಕೆಲಸ ಅಂತ ಮಾಡ್ಕೊಂಡಿರ್ತಾರೆ. ಸೊ ಅವರು ಯಾವುದೇ ಕ್ರೀಮ್ ಅದು ಇದು ಯೂಸ್ ಮಾಡಲ್ಲ, ಬಟ್ ಅವ್ರ ಸ್ಕಿನ್ನೇ ತುಂಬ ಚೆನ್ನಾಗಿರುತ್ತೆ. ನಾವೇನಂದ್ರೆ 24/7 AC ಅಲ್ಲೇ ಇರ್ತೀವಿ, ಫ್ಯಾನ್ ಅಲ್ಲೇ ಇರ್ತೀವಿ, ಬಿಸಿಲು ಮುಖ ಅನ್ನೋದೇ ನೋಡಲ್ಲ. ಸೊ ಇದು ಒಂದು ಮೇನ್ ರೀಸನ್ ಆಗಬಹುದಾ? ದಿಸ್ ಇಸ್ ಆಫ್ ಕೋರ್ಸ್ ಫಸ್ಟ್ ಥಿಂಗ್ ವಾಟ್ ಮೇಜರ್ ಅರ್ಬನ್ ಪೀಪಲ್ ಆರ್ ಲ್ಯಾಕಿಂಗ್ ಈಸ್ ಡೈರೆಕ್ಟ್ ಸನ್ಲೈಟ್ ಆ್ಯಂಡ್ ಡಿ ವಿಟಮಿನ್ ಸಿಂಥಸಿಸ್ ಅನ್ನೋದು ತುಂಬ ರೇರ್ ಕೇಸಸಲ್ಲಿ ನಮಗೆ ಕಂಡು ಬರುತ್ತೆ. ಈಗ ಯು ಚೆಕ್ 100 ಪೀಪಲ್ ರ್ಯಾಂಡಮ್ ಆಗಿ ಚೆಕ್ ಮಾಡಿ, ಆಲ್ಮೋಸ್ಟ್ ಎವ್ರಿಬಡಿ ಈಸ್ ಡೆಫಿಷಿಯೆಂಟು. ಸೊ ನಮ್ಮ ಡಿ ವಿಟಮಿನ್ ನಮ್ಮ ಚರ್ಮದ ಆರೋಗ್ಯಕ್ಕೆ ಅಷ್ಟೇ ಅಲ್ಲ, ನಮ್ಮ ಮೆಟಬಾಲಿಸಮ್ ಏನಿದೆ, ಸಂಪೂರ್ಣ ಕಾರ್ಬೋಹೈಡ್ರೇಟ್ ಮೆಟಬಾಲಿಸಮ್, ಕ್ಯಾಲ್ಶಿಯಂ ಮೆಟಬಾಲಿಸಮ್, ಬೋನ್ ಹೆಲ್ತ್, ಜಾಯಿಂಟ್ ಮೇಂಟೆನೆನ್ಸ್ ಎಲ್ಲದಕ್ಕೂ ಅನುಕೂಲವಾಗುವಂಥ ಒಂದು ವಿಟಮಿನ್ ಅದು. ಸೊ ಅದನ್ನು ನಾವು ನ್ಯಾಚುರಲ್ ವೇಯಲ್ಲಿ ರಿಸೋರ್ಸ್ ಮಾಡೋಕ್ಕಾಗ್ತಿಲ್ಲ, ಬಿಕಾಸ್ ವಿ ಆರ್ ಲ್ಯಾಗಿಂಗ್. ನಮ್ಮ ಲೈಫ್ ಸ್ಟೈಲ್ ಹೆಂಗಿದೆ ಅಂದರೆ ವಿ ಅರ್ಲಿ ಟು ಆಫೀಸ್ ಇರ್ತದೆ, ಲೇಟ್ ಟು ಹೋಮ್ ಇರ್ತೀವಿ. ಸೊ ವಿ ಆರ್ ಹಾರ್ಡ್ಲಿ ಗೆಟಿಂಗ್ ಅ ಡೇ ಲೈಟ್ ಎಕ್ಸ್ಪೋಜರ್. ಆ್ಯಂಡ್ ನೆಕ್ಸ್ಟ್ ಈಸ್ ಸ್ಲೀಪ್ ಪ್ಯಾಟರ್ನ್ ಅನ್ನೋದು ತುಂಬ ಇಂಪ್ಯಾಕ್ಟೆಡ್ ಇದೆ. ಜನರಲಿ ಲೇಟ್ ಅವರ್ಸ್ ಸ್ಲೀಪಿಂಗು, ಅರ್ಲಿ ಎದ್ದೇಳೋದಿಲ್ಲ. ಮತ್ತು ಅದ್ರ ಜೊತೆಗೆ ಏನಿದೆ ಸಿಡೆಂಟ್ರಿ ಲೈಫ್ ಸ್ಟೈಲ್ಸು, ಎಕ್ಸ್ಪೋಜರ್ ಟು ಲಾಟ್ ಆಫ್ ಅಯೋನೈಸೇಷನ್, ಎಸ್ಪೆಷಲಿ ಅದು ಸ್ಕ್ರೀನ್ಸ್ಗಳಿಗೆ ತುಂಬ ಎಕ್ಸ್ಪೋಸ್ ಆಗುವಂಥದ್ದು, ಎಕ್ಸ್ಟ್ರೀಮ್ ಆರ್ಟಿಫಿಷಿಯಲ್ ಲೈಟ್ಸ್ಗಳಿಗೆ ಎಕ್ಸ್ಪೋಸ್ ಆಗುವಂಥದ್ದು, ಆಮೇಲೆ ಕ್ವಿಕ್ ಫುಡ್ ಹ್ಯಾಬಿಟ್ಸ್, ಎಲ್ಲ ಅಂಶಗಳನ್ನೀಗ ಚಳಿಗಾಲದಲ್ಲಿ ಕೆಲವೊಂದನ್ನು ಆಹಾರ ಪದ್ಧತಿಗಳನ್ನ ನಾವು ಮೇಂಟೈನ್ ಮಾಡಬೇಕು, ಬೇಸಿಲಲ್ಲಿ ಕೆಲವೊಂದು ಆಹಾರನ ತಗೋಬೇಕು. ಯಾವ ವೆದರ್ ಇದೆ ಆ ತಕ್ಕನಂಗೆ ಬಾಡಿ ಅಡ್ಯಾಪ್ಟೆಬಿಲಿಟಿ ಅನ್ನೋದು ನಮ್ಮ ದೇಹದಲ್ಲಿ ಜನರಲಿ ಲೋ ಇರುತ್ತೆ, ಬಿಕಾಸ್ ವಿ ಆರ್ ನಾಟ್ ಫಾಲೋವಿಂಗ್ ಅ ಹೆಲ್ದಿ ಲೈಫ್ ಸ್ಟೈಲ್. ಸೊ ಎಕ್ಸಸೈಸ್ ಅನ್ನೋದು ಕೆಲವ್ರಿಗೆ ಆಪ್ಷನ್ ಡೈರಿಯಲ್ಲಿ ಇರುವುದೇ ಇಲ್ಲ, ದೇ ಡೋಂಟ್ ಹ್ಯಾವ್ ಇಟ್ ಇನ್ ಅ ರುಟೀನ್. ಸೊ ಹೀಗಿದ್ದಾಗ ಏನಾಗುತ್ತೆ, ಬೇಸಿಕ್ ಮೆಟಬಾಲಿಸಮ್ ಅನ್ನೋದು ಕಾಮನ್ಲಿ ಎಲ್ಲ ಮನುಷ್ಯನಲ್ಲೂ ಸ್ವಲ್ಪ ಕಾಂಪ್ರಮೈಸ್ ಇರೋದು ಅರ್ಬನ್ ಒರಿಜಿನ್ ಪೀಪಲಲ್ಲಿ. ಬಟ್ ಹಳ್ಳಿ ಒರಿಜಿನಲ್ಲಿ ಏನಾಗುತ್ತೆ, ದೇ ಸ್ಟಾರ್ಟ್ ಡೇಸ್ ಅರ್ಲಿ, ಅವ್ರು ಇನ್ನೂ ಲಿಂಕ್ಡ್ ಅಪ್ ವಿತ್ ನಾರ್ಮಲ್ ರುಟೀನ್ ಲೈಫ್ ಸ್ಟೈಲ್ ಸ್ಟೇಬಲ್ಸ್ನ ತಗೊಳ್ತಾರೆ, ನ್ಯಾಚುರಲ್ ರಿಸೋರ್ಸ್ ಫುಡ್ಗಳನ್ನ ತಗೊತಾರೆ. ಸೊ ಹಾಗಾಗಿ ದೇ ಆರ್ ಮೋರ್ ಹೆಲ್ದಿಯರ್ ಇನ್ ಸ್ಕಿನ್ ಆ್ಯಂಡ್ ಹೇರ್ and other aspects. But urban people are lacking natural resources, so they are affected more ಅಂತ ಹೇಳ್ಬೋದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.